ಹಿಂದೂ ದೇವಾಲಯಗಳು. ಬೇರೆ ಇವರು ಮುಸಲ್ಮಾನರಿಗೆ ಬೇರೆ ಚರ್ಚ್ಗಳಿಗೆ ಹೋಗಲ್ಲ, ಇವರು ಮುಟ್ಟೋ ಹತ್ರಕ್ಕೂ ಹೋಗಲ್ಲ. ಅದ್ರ ನೆರಳು ಇವ್ರ ಮೇಲೆ ಬೀಳ್ದಂತ ನೋಡ್ಬೇಕು. ಹಿಂದೂ ದೇವದಾನ ಅಂತಂದರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋ ಹುನ್ನಾರ ಇದರಲ್ಲಿ ಸ್ಪಷ್ಟವಾಗಿ ನೋಡಿ. ನಮ್ಮ ಹಿಂದೆ ನಮ್ಮ ಸರ್ಕಾರನೂ ಇತ್ತು, ನಾವೇನ ತನಿಖೆ ಕೊಟ್ಟಿದ್ರೆ ಅಂತ 100 ಜನ ಬರ್ತಾರೆ. ಈ ಬುರುಡೆ ಮನುಷ್ಯನ ಪ್ರಾರಂಭದಲ್ಲೇ ನೀವು ತನಿಖೆ ಮಾಡಿಬಿಟ್ಟಿದ್ರೆ ಅವನು ಯಾರು, ಅವನ ಪುರಾಪುರ ಏನು, ಅವನ ಹಳ್ಳಿ ಯಾವುದು, ಎಷ್ಟು ಜನ ಮದುವೆ ಆಗಿದ್ದಾನೆ, ಎಷ್ಟು ಜನಕ್ಕೆ ಕೈ ಕೊಟ್ಟಿದ್ದಾನೆ, ಇವೆಲ್ಲ ಚೆಕ್ ಮಾಡಿಬಿಟ್ಟಿದ್ರೆ ಅವ್ನ ಯೋಗ್ಯತೆ ಗೊತ್ತಾಗ್ಬಿಡ್ತಾಯಿತ್ತು. ಇದೆಲ್ಲ ಗೊತ್ತಾಗ್ಬಿಡ್ತಾಯಿತ್ತು. ಏನು ಮಾಡಲಿಲ್ಲ, ಏಕಾಏಕಿ ಅವ್ನಿಗೆ ಮಾಸ್ಕ್ ಹಾಕ್ಬಿಟ್ಟು ಯಾರು ನೋಡ್ಬೋ ಅಂದರೆ ನೀವು ಮೊದಲೇ ಅವ್ನು ಮಾಸ್ಕ್ ತೆಗೆದಿದ್ದರೆ, ಮೊದಲೇ ಮಾಸ್ಕ್ ಇಲ್ಲ ಅಂದಿದ್ರೆ ಇಷ್ಟೊತ್ತು ಅವಾಗ ಆ ಹಳ್ಳಿಯವರೆಲ್ಲ ಯಾರು ಮಂಡ್ಯದ ನಾಗಮಂಗಲದ ಹಳ್ಳಿಯವರೆಲ್ಲ ಹೇಳ್ಬಿಡೋರು ಇವನು ದೊಡ್ಡ ಕಳ್ಳನ ಮಾಡ್ತಾಯಿದ್ದ ಎಲ್ಲ ಹೇಳ್ಬಿಡೋರು. ಫಸ್ಟ್ ಡೇಗೆ ಇವನ್ನ ಬಯಲಾಗ್ಬಿಡ್ತು. ಮಾಸ್ಕ್ ಹಾಕ್ಬಿಟ್ರಲ್ಲ ನೋಡಿ, 14-15 ಕಡೆ ತೆಗೆದು ಊನವ್ರಿಗೂ ಯಾರು ಗೊತ್ತಾಗ್ತಾಯಿಲ್ಲ. ಈಗ ಬಯಲಿಗೆ ಬಂದ ತಕ್ಷಣ ಇಡೀ ಹಳ್ಳಿನೇ ಇವನ ವಿರುದ್ಧ ತಿರುಗಿ ಬಿದ್ದು ಇವನು ಕಳ್ಳ, ಇವನು ಸುಳ್ಳ, ಇವನು ಮತಾಂತರ ಆಗಿದ್ದಾನೆ, ಇದೆಲ್ಲ ಬಂದಿರೋದು. ಕಾಂಗ್ರೆಸ್ ಸರ್ಕಾರಕ್ಕೆ ಕಾಮನ್ ಸೆನ್ಸ್ ಇಲ್ಲ ರೀ, ಕಾಮನ್ ಸೆನ್ಸ್ ಬೇಕಲ್ಲ. ಡಿ ಕೆ ಶಿವಕುಮಾರ್ ಹೇಳ್ತಾರೆ BJPಯವರು ಈ ಅಗದ ಮೇಲೆ ಬೀದಿಗೆ ಬಂದುಬಿಟ್ರಂತೆ. ನಾನು ಇವ್ರು SIT ಕೊಟ್ಟಿದ್ದೀನೇ ಮೈಸೂರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀನಿ, 1 ಗಂಟೆ ಪ್ರೆಸ್ ಮೀಟ್ ಮಾಡಿದ್ದೀನಿ. ಅವನು ಯಾರು ಅಂತ ಪರಿಶೀಲನೆ ಮಾಡಿ ಆಮೇಲೆ ಕೊಡಿ ಅಂತ ಹೇಳಿದ್ದೀನಿ ನಾನೇ. ಅದಾದಮೇಲೆ ಬೆಂಗಳೂರಲ್ಲೂ ಪ್ರೆಸ್ ಮೀಟ್ ಮಾಡಿ ನಾನು ಹೇಳಿದ್ದೀನಿ, ಇದನ್ನು ಖಂಡಿಸಿದ್ದೀನಿ. ಅವನ ಪೂರ್ವಾಪರ ತೆಗೆದುಕೊಂಡು ಆಮೇಲೆ ಮಾಡಿ ಅಂತ. ಈಗ ಕಾಂಗ್ರೆಸ್ ಅವ್ರಿಗೆ ಈಗ ಯಾವಾಗ ಅವ್ರ ಬುಡಕ್ಕೆ ಬಂದರು ಹಿಂದೂ ಧರ್ಮದ ವಿರೋಧಿಯನ್ನು ಬರ್ತಾ ಇದೆಯೋ, ಅಣೆಪಟ್ಟಿಯಿಂದ ಆಚೆ ಬರೋಕ್ಕೋಸ್ಕರ ಇವತ್ತು ಬರ್ತಾ ಇದ್ದಾರೆ. ಇವರೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಂಡಳಿ.